ಹಾಯ್ ಹಲೋ ನಮಸ್ಕಾರ. ಮತ್ತೊಮ್ಮೆ ಹೊಸ ವೀಡಿಯೋದೊಂದಿಗೆ ನಿಮ್ಮ ಮುಂದೆ ನನ್ನ ಹಾಜರಾತಿ. ಫೈನಲಿ ಸಿದ್ಧಗಂಗಾ ಎಕ್ಸ್ಪ್ರೆಸ್ ತುಂಬ ದಿನದಿಂದ ಕೇಳ್ತಿದ್ರ ನಿಮ್ಮ ಮುಂದೆ ಸಿದ್ಧಗಂಗಾ ಎಕ್ಸ್ಪ್ರೆಸ್ನ ಪ್ರಸ್ತುತಪಡಿಸೋಕ್ಕೆ ಬಂದಿದ್ದಾಯಿತು ಕಣ್ರಿ. ಸೊ ಧಾರವಾಡದಿಂದ KSR ಬೆಂಗಳೂರಿಗೂ ನಿಮ್ಮನ್ನು ಸಿದ್ಧಗಂಗಾ ಎಕ್ಸ್ಪ್ರೆಸ್ಸಲ್ಲಿ ಟ್ರಾವೆಲ್ ಮಾಡಿಸ್ತೀನಿ. ರೂಟ್ ಹೆಂಗಿರುತ್ತೆ, ಫ್ರೀಕ್ವೆಂಟ್ ರೂಟೇ, ಆದರೆ ನನ್ನ ಜರ್ನಿ ಎಕ್ಸ್ಪೀರಿಯೆನ್ಸ್ ಹೆಂಗಿರುತ್ತೆ ಅಂದ್ಬಿಟ್ಟು ಈ ವಿಡಿಯೋ ಮುಖಾಂತರ ನಿಮಗೆ ಗೊತ್ತಾಗುತ್ತೆ. ಈ ವಿಡಿಯೋನಲ್ಲಿ ನಿಮ್ಗೆ ಏನೇನು ಕಾದಿದೆ ಅಂತ ಬೇಕು ಟ್ರೈಲರ್ ನೋಡ್ಕೊಂಬಂದ್ಬಿಡಿ. ಅದಾದಮೇಲೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವೆದರ್ ಅಂತೂ ಫ್ಯಾಂಟಾಸ್ಟಿಕ್ ಆಗಿದೆ. ನೀರಡ್ಡಿ ಆಗಿದೆ. ಟೇಸ್ಟ್ ವೈಸಲ್ಲಿ ನಾನು ಇದಕ್ಕೆ ಆರಾಮಾಗಿ ಕಣ್ಮುಚ್ಕೊಂಡು 10 ಕೊಡ್ತೀನಿ. ಒಂದು ಸ್ಟೇಷನಲ್ಲಿ ಲೂಪ್ ಹಾಕಿದ್ದಾರೆ. ಸೊ ಎಕ್ಸಾಕ್ಟಾಗಿ 5:35ಕ್ಕೆ ಹೊರಟಿದ್ದೀವಿ. ಸೊ ಹೊರಟಿದ್ದೀವಿ ಧಾರವಾಡದಿಂದ KSR ಬೆಂಗಳೂರಿಗೂ ಸರಿಸುಮಾರು 494 ಕಿಲೋಮೀಟರ್ ನಾವು ಟ್ರಾವೆಲ್ ಮಾಡ್ತೀವಿ. ಟೈಮಿಂಗ್ಸ್ ಬಗ್ಗೆ ಹೇಳಬೇಕಂದ್ರೆ ಪ್ರತಿದಿನ ಹೊರಡೋಂಥ ಗಾಡಿ ಧಾರವಾಡದಿಂದ ಪ್ರತಿದಿನ ಬೆಳಗ್ಗೆ 5:35ಕ್ಕೆ ಹೊರಡುತ್ತೆ. ಮತ್ತು ಅದೇ ದಿನ ಮಧ್ಯಾಹ್ನ 2:15 ಅಷ್ಟೊತ್ತಿಗೆ ನೀವು KSR ಬೆಂಗಳೂರು ರೀಚ್ ಆಗ್ತೀರಾ. ಸೊ ಟ್ರಾವೆಲ್ ಟೈಮ್ ಬಗ್ಗೆ ಹೇಳಬೇಕಂದ್ರೆ 8 ಗಂಟೆ 40 ನಿಮಿಷ ಈ ಟ್ರೈನು ಟೈಮ್ ತೊಗೊಳುತ್ತೆ. ಈ ಒಂದು 494 ಕಿಲೋಮೀಟ್ರನ್ನ ಕವರ್ ಮಾಡೋಕ್ಕೆ. ಮ್ಯಾಕ್ಸಿಮಮ್ ಪರ್ಮಿಸಬಲ್ ಸ್ಪೀಡ್ 110ವರೆಗೂ ಇರುತ್ತೆ. ಆಲ್ಮೋಸ್ಟ್ ಥ್ರೂ ಔಟ್ ದ ರೂಟ್ 80% ಆಫ್ ದಿ ರೂಟ್ 110 ನಾವು ಮೇಂಟೈನ್ ಮಾಡ್ತೀವಿ. ಇನ್ನೊಂದು 20% ಕಾಷನ್ ಆರ್ಡರ್ಸ್ ಇರುತ್ತೆ, ಮತ್ತು TSRs ಇರುತ್ತೆ, PSRs ಇರುತ್ತೆ, ಮತ್ತು ಸೆಕ್ಷನಲ್ ಸ್ಪೀಡ್ ಲಿಮಿಟ್ಸ್ ಇರುತ್ತೆ. ಸೊ ಅದನ್ನೆಲ್ಲ ನೋಡಿಕೊಂಡು 20% ಎಕ್ಸ್ಕ್ಲೂಡ್ ಆಗಿರುತ್ತೆ. ನೀವು ಬೆಂಗಳೂರು ಕಡೆ ಬರ್ತಿದ್ದೀರಾ ಅಂದರೆ ಲೇಡೀಸ್ ಕೋಚು ಲಾಸ್ಟಲ್ಲಿ ಇರುತ್ತೆ. ಅದೇ ಬೆಂಗಳೂರಿಂದ ಧಾರವಾಡ ಕಡೆ ಹೋಗ್ತಿದ್ದೀರಾ ಅಂದರೆ ಲೇಡೀಸ್ ಕೋಚು ಫಸ್ಟಲ್ಲಿ ಸಿಗುತ್ತೆ ನಿಮಗೆ. ಸುಮಾರು 22 ಕಿಲೋಮೀಟರ್ ಧಾರವಾಡದಿಂದ ಪ್ರಯಾಣಿಸಿದ ಮೇಲೆ ನಮ್ಮ ಇಂಪಾರ್ಟೆಂಟ್ ನಿಲ್ಗಡೆ ಆದಂತಹ ಶ್ರೀ ಸಿದ್ಧಾರೂಢ ಸ್ವಾಮೀಜಿ ಹುಬ್ಬಳ್ಳಿ ಜಂಕ್ಷನ್ಗೆ ರೀಚ್ ಆಗಿದ್ದೀವಿ. ಪ್ರತಿದಿನ ಇಲ್ಲಿಗೆ 5:55ಕ್ಕೆ ಬರುತ್ತೆ ಬೆಳಗ್ಗೆ, ಮತ್ತು 6 ಗಂಟೆ 5 ನಿಮಿಷಕ್ಕೆ ಹೊರಡುತ್ತೆ. 10 ನಿಮಿಷ ಹೊರಟು ಇಲ್ಲಿ ಕೊಟ್ಟಿದ್ದಾರೆ ನಮ್ಮ ಸಿದ್ಧಗಂಗಾ ಎಕ್ಸ್ಪ್ರೆಸ್ಗೆ. ಆವಾಗಲೇ ಹೇಳಿದ್ನಲ್ಲ ಲೇಡೀಸ್ ಕೋಚು ಹಿಂದ್ಗಡೆ ಬರುತ್ತೆ ಅಂತ, ಯಾಕಂದರೆ ಮುಂದ್ಗಡೆ ನಿಮಗೆ ಜನರೇಟರ್ ವ್ಯಾನ್ ಸಿಗುತ್ತೆ ನಿಮಗೆ. ಸೊ SLRDನೂ ಸಹ ಸಿಗೋದಿಲ್ಲ, ಅದಕ್ಕೆ ಲೇಡೀಸ್ ಕೋಚ್ ಹಿಂದ್ಗಡೆ ಇದೆ. 10 ನಿಮಿಷ ಹಾಲ್ಟ್ ಕೊಟ್ಟಿದ್ದಾರೆ. ನಾವು ಸರಿಸುಮಾರು 5 ನಿಮಿಷ ಲೇಟಾಗಿ ಹುಬ್ಬಳ್ಳಿಗೆ ಎಂಟ್ರಾಗಿದ್ದೀವಿ. ಕೋಚ್ ಒಳಗಡೆ ಬ್ಯಾಗ್ನೆಲ್ಲ ಬಿಟ್ಬಿಟ್ಟು ಲೋಕೋ ಹತ್ರ ಬಂದಿದ್ದೀವಿ. ಯಾಕಂದರೆ ನಮಗೆ ಸೀಟ್ ಯಾವ್ದು ಬಂದಿದೆ ಅನ್ನೋದಕ್ಕಿಂತ ಲೋಕೋ ಯಾವ್ದು ಬಂದಿದೆ ಅನ್ನೋದು ನಮ್ಗೆ ಇಂಪಾರ್ಟೆಂಟು. ಸೊ ಕೃಷ್ಣಾಸ್ಪುರಂನ ಐರಾವತ ಲೀಡ್ ಮಾಡ್ತಿದೆ. 37680 ನಮ್ಮನ್ನು 8 to 8 ಲೀಡ್ ಮಾಡುತ್ತೆ. ಸೊ ಇವತ್ತು ಭಾನುವಾರ ಟ್ರಾವೆಲ್ ಮಾಡ್ತಿರೋದು. ಬನ್ನಿ ಜನರಲ್ನ ಕಂಡೀಷನ್ ಹೇಗಿದೆ ಅಂತ ತೋರಿಸ್ತೀನಿ.
ಇತ್ತು. ಸೊ ನಮ್ಮ ಪಕ್ಕದಲ್ಲಿ ನೋಡ್ತಿದ್ದೀರಲ್ಲ ಒಂದು ಪ್ಲ್ಯಾಟ್ಫಾರ್ಮ್ ಬರ್ತಾನೇ ಇದೆ ಅಂತ. ನಮ್ಮ ಟ್ರೈನ್ ಆಲ್ರೆಡಿ ಮೇನ್ ಲೈನಿಗೆ ಬಂದು ಪಿಕಪ್ ಮಾಡೋಕ್ಕೆ ಸ್ಟಾರ್ಟ್ ಆಗ್ತದೆ, ಇನ್ನೂ ಪ್ಲ್ಯಾಟ್ಫಾರ್ಮ್ ಹೋಗದೇ ಇಲ್ಲ ಅದೊಂದು. ಯಾಕಂದರೆ ಬರೀ ಭಾರತದಲ್ಲ, ಪ್ರಪಂಚದ ಅತಿ ಉದ್ದ ಪ್ಲ್ಯಾಟ್ಫಾರ್ಮ್ ಇದೆ ಕಣ್ರಿ ಹುಬ್ಬಳ್ಳಿನಲ್ಲಿರೋವಂಥದ್ದು. ಸರಿ ಸುಮಾರು 1500 ಮೀಟ್ರ್ ಇದೆ, ಅಂದರೆ ಬರೋಬ್ಬರಿ 1.5 ಕಿಲೋಮೀಟರ್ ಇದೆ ಕಣ್ರಿ ಬರೀ ಪ್ಲ್ಯಾಟ್ಫಾರ್ಮ್. ಟೇಸ್ಟ್ ಬರುತ್ತೆ. ಟೀ ಟೇಸ್ಟ್ ಕಾಸ್ಟಿಂಗ್ ಬಗ್ಗೆ ಹೇಳ್ಬೇಕಂದ್ರೆ 10 ರೂಪಾಯಿ ಆಗುತ್ತೆ. ಬನ್ನಿ ಟೇಸ್ಟ್ ಮಾಡಿ ನೋಡೋಣ ಹೇಗಿದೆ ಅಂತ. ಸಿಂಪಲಾಗಿ ಹೇಳ್ಬೇಕಂದ್ರೆ ನೀರಲ್ಲಿ ನೀರು ಹಾಕಿದಾರೆ ಅಥವಾ ನೀರಲ್ಲಿ ಟೀ ಹಾಕಿದಾರೆ ಅಂತ ಗೊತ್ತಾಗ್ತಿಲ್ಲ. ಬರೀ ನೀರಂದರೆ ಸಕ್ಕರೆ ಪಾಕ ಕೊಡ್ದಂಗಿದೆ. ನೀರು ಏನು ಮಾಡೋಕ್ಕಾಗಲ್ಲ. ಎಕ್ಸ್ಪೆಕ್ಟೇಷನ್ಸ್ ಅಂತೂ ಇಟ್ಕೊಳ್ಳೇಬೇಕು. ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಅಟ್ಲೀಸ್ಟ್ ಹುಬ್ಳಿ ಸೆಕ್ಷನಲ್ಲಿ ಅದು ಚೆನ್ನಾಗಿರುತ್ತೆ ಅಂತ. ಬಟ್ ಇಟ್ ಬಿಲಾಂಗ್ಸ್ ಟು ಇಂಡಿಯನ್ ರೈಲ್ವೇಸ್. ಸೊ ಇಂಡಿಯನ್ ರೈಲ್ವೇಸ್ ಇರುತ್ತೆ. ಡಿಸಪಾಯಿಂಟಿಂಗ್ ಸ್ಟಾರ್ಟ್ ಅಂತಲೇ ಹೇಳ್ಬೋದು ನಮ್ಮ ಫುಡಿ ಜರ್ನಿಯಲ್ಲಿ ಬೆಂಗಳೂರು ತನಕ. ಬನ್ನಿ ನೋಡೋಣ ನೀನು ಏನೇನು ಕಾದಿದೆ ನಮಗೆ ಅಂತ. Platform number 8 पर थोड़ी ही देर में आई. Your attention please. Train number 1. ಸರಿ ಸುಮಾರು 96 ಕಿಲೋಮೀಟರ್ ನಾವು ಧಾರವಾಡದಿಂದ ಪ್ರಯಾಣಿಸಿದ ಮೇಲೆ ನಮ್ಮ ಇನ್ನೊಂದು ಇಂಪಾರ್ಟೆಂಟ್ ನಿಲ್ಗಡೆ ಆದಂತಹ ಹಾವೇರಿಗೆ ರೀಚ್ ಆಗಿದ್ದೀವಿ. ಪ್ರತಿದಿನ ಇಲ್ಲಿಗೆ 7:06ಕ್ಕೆ ಬರುತ್ತೆ ಬೆಳಗ್ಗೆ ಮತ್ತು 7:08ಕ್ಕೆ ಇಲ್ಲಿಂದ ಹೊರಡುತ್ತೆ. ಸರಿ ಸುಮಾರು ನಾವು 7:15ಗೆ ಎಂಟ್ರಾಗಿದ್ದೀವಿ. ಸೊ ಹೇಳಬೇಕಂದ್ರೆ 24 ನಿಮಿಷನೇನೋ ಲೇಟಾಗಿ ನಾವು ಹಾವೇರಿಗೆ ಎಂಟ್ರಾಗಿದ್ದೀವಿ. ಏನಿಗೆ ಗೊತ್ತಿಲ್ಲ, ಬಟ್ ಆದರೆ ಹಾವೇರಿಕ್ಕಿಂತ ಒಂದು ಸ್ಟೇಷನ್ ಮುಂಚೆ ನಮ್ಮನ್ನು ಡಿಟೈನ್ ಮಾಡಿದ್ರು. ಆಲ್ಮೋಸ್ಟ್ 20 ಮಿನಿಟ್ಸ್ ತನಕ ನಾವು ಅಲ್ಲೇ ನಿಂತಿದ್ವಿ. ಕ್ರಾಸಿಂಗ್ ಅಂತ ಏನಿಲ್ಲ, ಏನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಅಲ್ಲೇ ನಿಂತಿದ್ವಿ ನಾವು ಆಲ್ಮೋಸ್ಟ್ 20 ಮಿನಿಟ್ಸ್ ತನಕ. ಈಗ ಹಾವೇರಿಗೆ ನಮ್ಮನ್ನು ಇನ್ಟೇಕ್ ತೊಗೊಂಡಿದ್ದಾರೆ. ಸೊ ಪ್ರಿಟಿ ಮಚ್ ಡೀಸೆಂಟ್ ಬೋರ್ಡಿಂಗ್ ಅಂತಲೇ ಹೇಳ್ಬೋದು ಹಾವೇರಿನಲ್ಲಿ. ರಿಸರ್ವೇಷನ್ ಕೋಚಸ್ ಅಂತೂ ಎಷ್ಟು ಸೀಟ್ಸ್ ಇದೆಯೋ ಅಷ್ಟು ಸೀಟ್ಸ್ ಫುಲ್ ಆಗಿದೆ ರಿಸರ್ವೇಷನಲ್ಲಿ. ಬಟ್ ಜನರಲ್ ಅಂತೂ ಪ್ಯಾಕ್ ಆಗ್ತಾನೆ ಹೋಗ್ತಿದೆ. ಸೊ ಒಂದು ಪ್ರೋ ಟಿಪ್, ಯಾವುದೇ ಟೈಪ್ನಲ್ಲಿ ನೀವು ಸೆಕೆಂಡ್ ಸಿಟ್ಟಿಂಗ್ ಕೋಚಸ್ ಏನಾದರೂ ರಿಸರ್ವೇಷನ್ ಓಪನ್ ಇತ್ತಂದರೆ ದಯವಿಟ್ಟು ಬುಕ್ ಮಾಡ್ಕೊಳ್ಳಿ. ಯಾಕಂದರೆ ಜನರಲ್ ಟಿಕೆಟ್ಗೆ ಇನ್ನೊಂದು 15 ರೂಪೀಸ್ ಎಕ್ಸ್ಟ್ರಾ ಕೊಟ್ಟರೆ ನಿಮಗೆ ರಿಸರ್ವೇಷನ್ ಸಿಗುತ್ತೆ. ಇನ್ನೊಂದು ಎಕ್ಸ್ಟ್ರಾ 15 ರೂಪೀಸ್ ಕೊಟ್ಟರೆ ನಿಮಗೆ ತತ್ಕಾಲ್ ಕೋಟಾನೇ ಸಹ ನಿಮಗೆ
ಟಿಕೆಟ್ಸ್ಗಳು ಸಿಗುತ್ತೆ. ಸೊ ಆರಾಮಾಗಿ ನೀವು ಎಕ್ಸ್ಟ್ರಾ 15 ರುಪೀಸ್ ಕೊಟ್ಬಿಟ್ಟು ರಿಸರ್ವೇಷನ್ ಕೋಚಸಲ್ಲಿ ನೀವು ಆರಾಮಾಗಿ ಟ್ರಾವೆಲ್ ಮಾಡ್ಬೋದು ಅಂತ ನನ್ನ ಕಡೆಯಿಂದ ನಿಮಗೊಂದು ಸಜೆಷನ್ ಅಂತಲೇ ಹೇಳ್ಬೋದು ನಾನು. ಜಸ್ಟ್ ಇದಕ್ಕಿಂತ ಮುಂಚೆ ಒಂದು ಕ್ಲಿಪ್ ನೋಡಿದ್ರಲ್ಲ, ಇಬ್ಬರು ಲೇಡಿ ಒಬ್ರಿಗೊಬ್ರು ಹಿಂಗೆ ಅಂತಿದ್ರು ಅಂತ. ಅದೇನು ಕ್ಲಿಪ್ ಗೊತ್ತಾ, ಆ್ಯಕ್ಚುಲಿ 1 ಸೆಕೆಂಡ್ ಮುಂಚೆ ನಾನು ಲೇಟಾಗಿ ಸ್ಟಾರ್ಟ್ ಮಾಡಿದೆ ಆ ವಿಡಿಯೋನ. ಬಟ್ ರಿಲೇಟ್ ಮಾಡ್ಕೊತೀರಾ ಅನಿಸುತ್ತೆ. ನಿಮ್ಮ ಅಜ್ಜಿ ಮನೆಗೆ ಏನಾದರೂ ಹೋದಾಗ, ಅಥವಾ ಅಜ್ಜಿ ತಾತಂದ್ರ ಮನೆಗೆ ಏನಾರು ಹೋದಾಗ, ಅಥವಾ ಯಾರೊಬ್ಬರು ದೊಡ್ಡವ್ರ ಮನೆಗೆ ಹೋದಾಗ ನೀವೇನಾದ್ರು ಪುಟ್ಟ ಮಕ್ಕಳಾಗಿದ್ದರೆ ದುಡ್ಡು ಕೊಡ್ತಾರಲ್ಲ ನೀವು ಹೊರಡೋಕ್ಕಿಂತ ಮುಂಚೆ. ಎಕ್ಸಾಕ್ಟ್ಲಿ ಅದೇ ಸೀನ್ ಆಯ್ತಲ್ಲಿ. ಆ ಪುಟ್ಟ ಮಕ್ಕಳು ಬದಲಾಗಿ ಅವ್ರ ಅಮ್ಮಗೆ ಅವರು ದುಡ್ಡು ಕೊಡೋಕೆ ಬಂದರು, ಅವರು ಬೇಡ ಅಂತಿದ್ರು. ಸೊ ಆ ಒಂದು ಶಾರ್ಟ್ ಆಗಿತ್ತು ಅದು. ಸೊ ನಿಮಗೆ ಆ ಥರದ್ದೇನಾದರೂ ಸಿಚುವೇಶನ್ ಆಗಿದ್ದರೆ ಅಥವಾ ಆಗ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಹಾಕೋದಂತೂ ಮರಿಬೇಡಿ. ಬ್ರ್ಯಾಂಡ್ ನ್ಯೂ ವ್ಯಾಪ್ 7 ಸೀರೀಸ್ ಇದು. 4, 5 ಸೀರೀಸ್, ವ್ಯಾಪ್ 5ಗಳು, ವ್ಯಾಪ್ 4ಗಳು, ವ್ಯಾಪ್ 7ಗಳು ಬ್ರ್ಯಾಂಡ್ ನ್ಯೂ. 45001 ಹುಬ್ಬಳ್ಳಿ ವ್ಯಾಪ್ 7, KSR ಬೆಂಗಳೂರು, ಸಿಂಧನೂರು ವಯಾ ಹುಬ್ಬಳ್ಳಿ ಎಕ್ಸ್ಪ್ರೆಸ್ ಈಗ ಅರೈವ್ ಆಗ್ತಿದೆ ಹಾವೇರಿನಲ್ಲಿ. ನಮ್ಮನ್ನು ಆವಾಗಿಂದ ಡಿಟೈನ್ ಮಾಡಿಕೊಂಡು ಇಲ್ಲೇ ಇಟ್ಟಿದ್ದಾರೆ. ಆಲ್ಮೋಸ್ಟ್ 7:45 ಆಗ್ತಾ ಬರ್ತಿದೆ. ಸೊ ಹೇಳಿದ್ನಲ್ಲ, ಅಷ್ಟೊತ್ತಿಂದ ಡಿಟೈನ್ ಮಾಡಿದ್ದಾರೆ ಅಂತ. ಸೊ ಮೋಸ್ಟ್ ಪ್ರಾಬಬ್ಲಿ ನಾವು ಪ್ರಿಡಿಕ್ಟ್ ಮಾಡ್ತಿರಂಗೆ ವಾಸ್ಕೋ ಡ ಗಾಮ ಯಶವಂತಪುರ ಎಕ್ಸ್ಪ್ರೆಸ್ಗೆ ಏನೋ ಆಗಿದೆ, ಲೋಕೋ ಫೈಲ್ ಏನೋ ಆಗಿದೆ ನೋಡಿ. ಬ್ಯಾಡಗಿನಲ್ಲಿ 7:04ಗೆ ಅರೈವ್ ಆಗಿದ್ದು, 7:47 ಆದರೂ ಇನ್ನೂ ಡಿಪಾರ್ಚರ್ ಕೊಟ್ಟಿಲ್ಲ. ನಾವು ಹಾವೇರಿನಲ್ಲಿದ್ದೀವಿ, ಅದು ಬ್ಯಾಡಗಿನಲ್ಲಿದೆ. 14 ಕಿಲೋಮೀಟರ್ಸ್ ಡಿಫ್ರೆನ್ಸ್ ಇದೆ. ಸೊ ಮೋಸ್ಟ್ ಪ್ರಾಬಬ್ಲಿ ಲೋಕೋ ಫೈಲ್ ಆಗಿದೆ ಅನಿಸುತ್ತೆ ನೋಡಿ. 1 hour 47 minutes ಡಿಲೇಡು. ದಾವಣಗೆರೆಗೆ ಅರೈವಲಲ್ಲಿ ನೋಡಿ 8:27 ನಾವೊಂದು ಅರೈವಲ್ ಇದೆ, ನಮ್ಮದು 8:39 ಇದೆ. ಸೊ ನಮ್ಮ ಮುಂದೆ ಇರೋದು ಒಂದೇ ಟ್ರೈನು, ವಾಸ್ಕೋ ಯಶವಂತಪುರ. 7:04 ಅಲ್ಲೇ ನಿಂತಿದೆ ನೋಡಿ. ಮೋಸ್ಟ್ಲಿ ಏನೋ ಆಗಿದೆ ಅನಿಸುತ್ತೆ, ಅದಕ್ಕೆ ಅಲ್ಲಿ ನಿಲ್ಲಿಸಿದ್ದಾರೆ. ಅದರಿಂದ ನಮ್ಮ ಟ್ರೈನ್ ಡಿಲೇ ಆಗ್ತಾ ಬರ್ತಿದೆ ನೋಡಿ. ಕರೆಂಟ್ ಡಿಲೇ 39 minutesಗೆ ಹೋಗಿದೆ ನೋಡಿ. ಮೇ ಬಿ ರೈಲ್ವೇಸ್ ಅವ್ರು ನಾನು ಬೈಯೋದೆಲ್ಲ ಕೇಳಿಸ್ಕೊತಿದ್ದಾರೆ ಅನಿಸುತ್ತೆ. ಸೊ ಹಾವೇರಿ ಮೇನ್ಲ್ಯಾಂಡ್ ಡಿಪಾರ್ಚರ್ ಬರುತ್ತೆ. ಹೋಪ್ಫುಲಿ ವಾಸ್ಕೋನ ಓವರ್ಟೇಕ್ ಮಾಡ್ಬೋದು ಅನಿಸುತ್ತೆ ನಾವು, ಅನ್ಲೆಸ್ ಅದು ಲೂಪಲ್ಲಿದ್ದರೆ. ಇಲ್ಲಾಂದರೆ ಅದನ್ನು ಸಹ ಥ್ರೂ ಮಾಡ್ಕೊಂಡು ನಮ್ಮ ಮಾದರಿ ಹಿಂದಿಂದ ತೊಗೊತಾರೆ ಅನಿಸುತ್ತೆ. ನೋಡೋಣ ಏನಾಗುತ್ತೋ, ನಮಗೂ ಗೊತ್ತಿಲ್ಲ. ಟ್ವಿಸ್ಟ್ ಅಂತೂ ಸಖತ್ತಾಗಿದೆ. ಇವಾಗ 14 ಕಿಲೋಮೀಟರ್ಸ್ ಡಿಫ್ರೆನ್ಸ್ ಇದೆ. ವಾಸ್ಕೊಂಡು ಥ್ರೂ ಮಾಡ್ತಾರೋ ಅಥವಾ ನಮ್ಮನ್ನು ಸ್ಲೋ ಮಾಡಿಕೊಂಡು ಆಮೇಲೆ ಥ್ರೂ ಕೊಡ್ತಾರೋ ನೋಡಬೇಕು. ಸರಿ, ಸುಮಾರು 111 ಕಿಲೋಮೀಟರ್ ಧಾರವಾಡದಿಂದ ಪ್ರಯಾಣಿಸಿದ ಮೇಲೆ ನಮ್ಮ ಇನ್ನೊಂದು ಇಂಪಾರ್ಟೆಂಟ್ ನಿಲ್ಗಡೆ, ಸಖತ್ ಖಾರವಾದಂಥ ನಿಲ್ಗಡೆ ಬ್ಯಾಡಗಿಗೆ ಎಂಟ್ರಾಗಿದ್ದೀವಿ. ಪ್ರತಿದಿನ 7:20ಕ್ಕೆ ಬರುತ್ತೆ, 7:21ಕ್ಕೆ ಇಲ್ಲಿಂದ ಹೊರಡತ್ತೆ. 1 ನಿಮಿಷ ಹಾಲ್ಟು ನಮ್ಮ ಗಾಡಿ ಕೊಟ್ಟಿದ್ದಾರೆ. ಎಕ್ಸಾಕ್ಟಾಗಿ 8 ಗಂಟೆಗೆ ಎಂಟ್ರಾಗಿದ್ದೀವಿ. 40 ನಿಮಿಷ ಲೇಟಾಗಿ ಬ್ಯಾಡಗಿಗೆ ಎಂಟ್ರಾಗಿದ್ದೀವಿ. ಸ್ಟಾರ್ಟಿಂಗಲ್ಲಿ ಸಖತ್ ಖಾರ ಅಂತ ಹೇಳಿದ್ನಲ್ಲ, ಯಾಕೆ ಅಂತ ನಿಮ್ಗೆ ಗೊತ್ತಾಗಿರುತ್ತೆ ಇಷ್ಟೊತ್ತಿಗೆ. ಹೌದು, ಮೆಣಸಿನ್ಕಾಯಿಗಳಲ್ಲಿ ಒಂದು ಥರ ಅಥವಾ ಒಂದು ಬಗೆಯ ಮೆಣಸಿನ್ಕಾಯಿಗೆ ಫೇಮಸ್ ಆಗಿರುವಂತಹ ಈ ಜಾಗ ಬ್ಯಾಡಗಿ ಮೆಣಸಿನ್ಕಾಯಿ. ಸೊ ನಿಮ್ಗೆಲ್ರಿಗೂ ಗೊತ್ತಿರ್ಬೋದು, ಎಸ್ಪೆಷಲಿ ಅಡುಗೆ ಮಾಡೋರ್ಗಂತೂ ಇನ್ನೂ ಸಖತ್ತಾಗಿ ಗೊತ್ತಿರುತ್ತೆ ಬ್ಯಾಡಗಿ ಮೆಣಸಿನ್ಕಾಯಿ ಅಂದರೆ ಎಷ್ಟು ಫೇಮಸ್ಸು ಮತ್ತು ಎಷ್ಟು ಡೇಂಜರಸ್ ಅಂತಲೂ ಸಹ ಜನರಿಗೆ ಗೊತ್ತಾಗಿರುತ್ತೆ.
ಸರಿ, ಸುಮಾರು 130 ಕಿಲೋಮೀಟರ್ ಧಾರವಾಡದಿಂದ ಪ್ರಯಾಣಿಸಿದ ಮೇಲೆ ನಮ್ಮ ಇನ್ನೊಂದು ಇಂಪಾರ್ಟೆಂಟ್ ನಿಲ್ಗಡೆ ಆದಂತಹ ರಾಣೆಬೆನ್ನೂರಿಗೆ ಎಂಟರ್ ಆಗಿದ್ದೀವಿ. ಪ್ರತಿದಿನ ಇಲ್ಲಿಗೆ 7:39ಕ್ಕೆ ಬರುತ್ತೆ ಬೆಳಗ್ಗೆ, ಮತ್ತು 7:40ಕ್ಕೆ ಇಲ್ಲಿಂದ ಹೊರಡುತ್ತೆ. ಟೈಮ್ ತೋರಿಸಿದ್ರೆ ಶಾಕ್ ಆಗ್ತಿರ ಕಣ್ರೆ. 8:15 ಇಲ್ಲಿ ಎಂಟರ್ ಆಗಿದ್ದೀವಿ ಕಣ್ರೆ. ಇನ್ನೊಂದು 9 ನಿಮಿಷ ಆದರೆ 1 ಅವರ್ ಲೇಟು ನಮ್ಮ ಟ್ರೈನು. ಏನಕ್ಕೆ ಗೊತ್ತಿಲ್ಲ, ಡಿಟೈನ್ ಮಾಡ್ತಾನೆ ಹೋಗ್ತಿದ್ದಾರೆ ನಮ್ಮ ಟ್ರೈನನ್ನು. ಇಲ್ಲೂ ನೋಡಿಬೇಕಾದ್ರೆ 8:15 ನಿಮಗೆ ಟೈಮ್ ತೋರಿಸಿದ್ದು, ಎಷ್ಟೊತ್ತಿಗೆ ಡಿಪಾರ್ಚರ್ ಕೊಡ್ತಾರೆ ಅಂತ ಅದು ಸಹ ತೋರಿಸ್ತೀನಿ. ಏನಕ್ಕೆ ಡಿಲೇ ಮಾಡ್ತಿದ್ದಾರೆ, ಏನಕ್ಕೆ ಡಿಟೈನ್ ಮಾಡ್ಕೊತಿದ್ದಾರೆ ಅಂತಲೂ ಸಹ ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಮುಂದೆ ವಾಸ್ಕೋ ಇದೆ, ಅದು ಸಹ ಆಲ್ಮೋಸ್ಟ್ 1.5 ಅವರ್ ಏನೋ ಅದು ಡಿಲೇ ಇದೆ. ನಾವು ಸಹ ಡಿಲೇ ಆಗ್ತಾಯಿದ್ದೀವಿ. ನಮ್ಮ ಹಿಂದೆ ರಾಮೇಶ್ವರಂ ಗಾಡಿ ಬರ್ತಿದೆ, ಅದು ಸಹ ಡಿಲೇ ಆಗ್ತಿದೆ. ಬಟ್ ಆದರೆ ವಂದೇ ಭಾರತ್ ಏನು ಬರ್ತಿದೆಯೋ, ಬೆಳಗಾವಿ KSR ಬೆಂಗಳೂರು ವಂದೇ ಭಾರತ್, ಅದಕ್ಕೆ ಥ್ರೂ ಕೊಡ್ತಿದ್ರೆ ಆಬ್ವಿಯಸ್ಲಿ ಪ್ರೀಮಿಯಮ್ ಗಾಡಿ ಅಲ್ವಾ, ಸೊ ಅದಕ್ಕೆ ಥ್ರೂ ಕೊಡ್ತಿದ್ರೆ. ನೋಡೋಣ ಬನ್ನಿ ಎಷ್ಟು ಗಂಟೆಗೆ ನಮಗೆ ಡಿಪಾರ್ಚರ್ ಕೊಡ್ತಾರೆ ರಾಣೆಬೆನ್ನೂರಿಂದ ಅಂತ. ಅರ್ಧ ದೋಸೆ ಆಲ್ರೆಡಿ ಖಾಲಿ ಮಾಡಿಬಿಟ್ಟಿದ್ದೀನಿ. ಈಗ ನಿಮಗೆ ರಿವ್ಯೂ ಕೊಡ್ತಾಯಿದ್ದೀನಿ ಬನ್ನಿ ಹೇಗಿದೆ ಅಂತ. ಇದು 3ನೇ ಟೇಕ್ ಕಂಡ್ರೆ ಆ್ಯಕ್ಚುಲಿ. ಯಾಕೆ ಗೊತ್ತಾ, ಬಾಯಲ್ಲಿ ನೀರು ನಂಗೆ ಕಂಟ್ರೋಲ್ ಮಾಡ್ಕೊಳಕ್ಕಾಗ್ತಿಲ್ಲ, ಅಷ್ಟು ಟೇಸ್ಟಿಯಾಗಿ ಸಗದಾಗಿದೆ ಅಂತ ದೋಸೆ ಅಂತ. ಒನ್ ಆಫ್ ದಿ ಬೆಸ್ಟ್ ದೋಸೆಗೆ ನಾನು ತಿಂದಿರೋದ್ರಲ್ಲಿ ಇದು ಸಹ ಒಂದು ಅಂತಲೇ ಹೇಳ್ತೀನಿ. ಆ ಕಾಯಿ ಚಟ್ನಿ ಬೇರೆ ಹಾಕ್ಕೊಟ್ಟಿದ್ದಾರೆ. ಸೊ ಓವರಾಲ್ ಆಗೋದು ಟೇಸ್ಟ್ ಫೆಂಟ್ಯಾಸ್ಟಿಕ್ ಆಗಿದೆ. ಅದ್ರ ಜೊತೆ ಸ್ವಲ್ಪ ಅಮೌಂಟ್ ಆಫ್ ಏನಂತಾರೆ ಪುಡಿಗೂ ಸಹ ಹಾಕ್ಕೊಟ್ಟಿದ್ದಾರೆ. ಸ್ವಲ್ಪ ಅಮೌಂಟ್ ಆಫ್ ಪುಡಿ ಸಹ ಹಾಕ್ಕೊಟ್ಟಿದ್ದಾರೆ, ಮತ್ತು ಆಲೂಗಡ್ಡೆ ಪಲ್ಯ ಸಹ ಇದರಲ್ಲಿ ಇನ್ಕ್ಲೂಡ್ ಆಗಿದೆ. ಎರಡು ಫೆಂಟ್ಯಾಸ್ಟಿಕ್ ಟೇಸ್ಟ್. ನೀಟಾಗಿ ಗರಿಗರಿಯಾಗಿ ರೋಸ್ಟ್ ಮಾಡಿದ್ದಾರೆ, ಅದು ಸಹ ಬ್ಲೆಂಡು ಟೇಸ್ಟು ಫೆಂಟ್ಯಾಸ್ಟಿಕ್ ಆಗಿ ಬರ್ತಿದೆ. ದೋಸೆ ಸಾಫ್ಟಾಗಿದೆ, ಹಾಡಿಲ್ಲ, ಮತ್ತು ಕೆಲವು ಸತಿ ಚಟ್ನಿ ಉಪ್ಪು ಜಾಸ್ತಿ ಇರುತ್ತೆ, ಅದು ಸಹ ಏನಿಲ್ಲ. ಓವರಾಲಾಗಿ ಹೇಳ್ಬೇಕಂದ್ರೆ ಟೇಸ್ಟ್ ವೈಸಲ್ಲಿ ನಾನು ಇದಕ್ಕೆ ಆರಾಮಾಗಿ ಕಣ್ಮುಚ್ಕೊಂಡು 10/10 ಕೊಡ್ತೀನಿ. ಇನ್ನು ಕಾಸ್ಟಿಂಗ್ ಬಗ್ಗೆ ಹೇಳಬೇಕಂದ್ರೆ 50 ರೂಪಾಯಿ ಆಗುತ್ತೆ ನಿಮಗೆ ಈ ಒಂದು ದೋಸೆಗೆ. ಬಿಸಿ ಬಿಸಿಯಾಗಿತ್ತು. ರೈಲ್ವೇಸ್ನ ಸ್ಟ್ಯಾಂಡರ್ಡೈಸ್ ಮೆನ್ಯೂನಲ್ಲಿ 150 ml ಏನು 170 ml ಡಿಸ್ಪೋಸಬಲ್ ಕಪ್ಪಲ್ಲಿ 150 ml ಅಷ್ಟಾದ್ರೂ ಕಾಫಿ ಇರಬೇಕು, ಮತ್ತು 10 ರೂಪೀಸ್ ತೊಗೋಬೇಕು. ಸ್ಟೇಷನಲ್ಲಾದರೂ ಸಹ 10 ರೂಪೀಸ್ ತೊಗೋಬೇಕು, ಟ್ರೈನಲ್ಲಾದರೂ ಸಹ 10 ರೂಪೀಸ್ ತೊಗೋಬೇಕು. ಇದು IRCTC ಸ್ಟ್ಯಾಂಡರ್ಡೈಸ್ ಪ್ರೈಸು. ಇದು ನೋಡಿ, ಫಸ್ಟ್ ಕಪ್ಪು 150 ml ಕಪ್ ಇದು ಅಣ್ಣ. ಅದರಲ್ಲಿ ಕೊಟ್ಟಿರೋದು ಇಷ್ಟು, ಯಾರು ರಿಫ್ಲೆಕ್ಷನಲ್ಲಿ ಗೊತ್ತಾಗ್ತಿದೆ. ಕೊಟ್ಟಿರೋದು ಇಷ್ಟು, ನೀವು ನೋಡೋಕೆ ಹೋದರೆ ಇಷ್ಟು ಕೊಟ್ಟಿರೋದು ನೋಡಿ. ಇದಕ್ಕೆ 10 ರೂಪೀಸು. ಅಟ್ಲೀಸ್ಟ್ ಓಕೆ 10 ರೂಪೀಸ್ ತೊಗೊತಿದ್ದಾರೆ, ಕ್ವಾಲಿಟಿ ಮೇಂಟೈನ್ ಮಾಡ್ತಿದ್ದಾರೆ. ಎಕ್ಸ್ಪೆಕ್ಟ್ ಕೂಡ ಮಾಡಬೇಡಿ, ಕ್ವಾಲಿಟಿ ಅನ್ನೋದು ಡೆಫಿನೇಷನ್ನೇ ಗೊತ್ತಿರೋಲ್ಲ ಕಣ್ರಿ. प्लेटफॉर्म क्रमांक 1 पर आ गई है। Your attention please. हावेरी हुबली हजरत। ಸುಮಾರು 166 ಕಿಲೋಮೀಟರ್ಸ್ ನಾವು ಧಾರವಾಡದಿಂದ ಪ್ರಯಾಣಿಸಿದ ಮೇಲೆ ನಮ್ಮ ಇನ್ನೊಂದು ಇಂಪಾರ್ಟೆಂಟ್ ನಿಲ್ಗಡೆ ಆದಂತಹ ದಾವಣಗೆರೆಗೆ ಬಂದಿದ್ದೀವಿ. ಪ್ರತಿದಿನ ಇಲ್ಲಿಗೆ 8:18ಕ್ಕೆ ಬರುತ್ತೆ, 8:20ಕ್ಕೆ ಇಲ್ಲಿಂದ ಹೊರಡುತ್ತೆ. 2 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. ನಾವು 9:15ಗೆ ಎಂಟ್ರ್ ಆಗಿದ್ದೀವಿ. ಸೊ ಹೇಳಬೇಕಂದ್ರೆ ಆಲ್ಮೋಸ್ಟ್ 1 ಅವರು ಲೇಟಾಗೆ ನಾವು ದಾವಣಗೆರೆಗೆ ಎಂಟ್ರ್ ಆಗಿದ್ದೀವಿ. ಕಂಟ್ರೋಲಿಂಗ್ ಅಂತೂ ಗೊತ್ತಿಲ್ಲ ಏನಕ್ಕೆ ಇಷ್ಟು ಡಿಲೇ ಮಾಡ್ತಿದ್ದಾರೆ ಅಂತ. 20-30 ಮಿನಿಟ್ಸ್ ಡಿಲೇ ಅಂದ್ರೂ ಓಕೆ ಅಂತ ಹೇಳ್ಬೋದು. ಬಟ್ ಆದರೆ ಆಲ್ಮೋಸ್ಟ್ 1 ಅವರ್ ಡಿಲೇ ಅಂದರೆ
ಚಿಕ್ಕ ವಿಷಯ ಅಲ್ಲ ಕಂಟ್ರಿ. ಆ್ಯಂಡ್ ಚೇಂಜ್ ಆಫ್ ಪ್ಲ್ಯಾನ್ಸ್ ಬೆಂಗಳೂರಿಗೂ ಎಂಡ್ ಟು ಎಂಡ್ ನಾನು ಮಾಡಬೇಕಾಗಿತ್ತು. ಟಿಕೆಟ್ ಸಹ ಎಂಡ್ ಟು ಎಂಡ್ ಇತ್ತು. ಬಟ್ ಅದೇ ಜರ್ನಿನ ಅರಸೀಕೆರೆಯಲ್ಲಿ ರಿಜೆಕ್ಟ್ ಮಾಡಬೇಕಾಗಿ ಬರುತ್ತೆ. ಅಂದರೆ ಅರಸೀಕೆರೆಯಲ್ಲಿ ಈ ಜರ್ನಿನ ನಾನು ಎಂಡ್ ಮಾಡ್ತೀನಿ. ಏನಕ್ಕಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ನೀವು ರಿವೀಲ್ ಮಾಡಿಬಿಡ್ತೀನಿ ಬಿಡಿ. ಆಲ್ ಆಫ್ ಎ ಸಡನ್ ಪ್ಲ್ಯಾನ್ ಚೇಂಜ್ ಆಗಿ ಇವತ್ತು ಸೋಮಣ್ಣ ಸರ್ ಅವರು ಹಾಸನ ಶೋಲಾಪುರ ಎಕ್ಸ್ಪ್ರೆಸ್ಗೆ ಚನ್ನರಾಯಪಟ್ಟಣದಲ್ಲಿ ಅಡಿಷ್ನಲ್ ಸ್ಟಾಪೇಜ್ ಕೊಟ್ಟಿದ್ದಾರೆ ಅಂದ್ಬಿಟ್ಟು ಫ್ಲ್ಯಾಗ್ ಆಫ್ ಸೆಷನ್ ಇದೆ, ಓಕೆನಾ. ಸೊ ಆ ಒಂದು ರೀಸನ್ಗೆ ಜರ್ನಿನ ರಿಜೆಕ್ಟ್ ಮಾಡ್ತಾಯಿದ್ದೀನಿ. ಸೊ ಆ ಒಂದು ಈವೆಂಟ್ನ ಅಟೆಂಡ್ ಮಾಡೋಕ್ಕೆ ಹೋಗ್ಬೇಕಾಗಿ ಬರುತ್ತೆ ಇವಾಗ. ಅದಕ್ಕೆ ಅದಕ್ಕೆ ನಾನು ಹೇಳ್ಕೊಂಡು ಅಲ್ಲಿಂದ ಹಾಸನಗೆ ಹೋಗಿ ಹಾಸನಿಂದ ಶೋಲಾಪುರ ಹಾಸನ ಎಕ್ಸ್ಪ್ರೆಸ್ ಕ್ಯಾಚ್ ಮಾಡಿಕೊಂಡು ಜರ್ನಿನ ಅಂದರೆ ಈವೆಂಟ್ನ ಅಟೆಂಡ್ ಮಾಡೋಕ್ಕೆ ಹೋಗ್ತೀವಿ. ನಾವು ನೋಡಿ 9:32ಕ್ಕೆ ಹೊರಟಿದ್ದೀವಿ ದಾವಣಗೆರೆಯಿಂದ. ಟ್ರೈನ್ ಕೊಡಗನೂರು ಅಂದ್ಬಿಟ್ಟು ಒಂದು ಸ್ಟೇಷನಲ್ಲಿ ಲೂಪ್ ಹಾಕಿದ್ದಾರೆ. ಏನಕ್ಕಂದರೆ ಹೇಳ್ಕೊಳಕ್ಕೆ ಒಂಥರ ಅನಿಸುತ್ತೆ, ಬಟ್ ಆದರೆ ಸ್ಪೆಷಲ್ ಟ್ರೈನ್ ಕೈನಲ್ಲಿ ನಾವು ಓವರ್ಟೇಕ್ ಹೊಡ್ಸ್ಕೊತಿದ್ದೀವಿ ಇವಾಗ. ಹುಬ್ಳಿ ರಾಮೇಶ್ವರಂ ಎಕ್ಸ್ಪ್ರೆಸ್ ನಮ್ಮನ್ನು ಓವರ್ಟೇಕ್ ಮಾಡಿಕೊಂಡು ಹೋಗುತ್ತೆ ಇವಾಗ. ಸಿಗ್ನಲ್ ಕ್ಲಿಯರ್ ಇದೆ. ಬನ್ನಿ ಇವಾಗ ಒಂದು ಹೈ ಸ್ಪೀಡ್ ಆ್ಯಕ್ಷನ್ನ ನೋಡ್ಕೊಂಬಂದ್ಬಿಡಿ. इधर ऐसा ही बैठ के नीचे भी कर सकते हैं। ಸೊ ಒಂದು ಓವರ್ಟೇಕ್ ಅಂತೂ ಆಯಿತು. ಇವಾಗ ಟೈಮ್ ಫಾರ್ ಸೆಕೆಂಡ್ ಓವರ್ಟೇಕ್. ದ ಲೆಜೆಂಡ್ರಿ ಗಾಡಿ ಬರ್ತಿದೆ. ಯಾವುದಂತ ನಾನು ಹೇಳೋದಿಲ್ಲ, ನೀವೇ ಗೆಸ್ ಮಾಡಿ ಯಾವ ಗಾಡಿ ಅಂತ. ಒಂದು ಒಳ್ಳೆ ಹೈ ಸ್ಪೀಡ್ ಆ್ಯಕ್ಷನ್ ಸಿಗುತ್ತೆ. 10 ಕಿಲೋಮೀಟ್ರ್ ದೂರದಲ್ಲಿದೆ. ಆಲ್ರೆಡಿ ಸಿಗ್ನಲ್ ಗ್ರೀನ್ ಕೊಟ್ಟಿದ್ದಾರೆ ನೋಡಿ. 10 ಕಿಲೋಮೀಟ್ರ್ ದೂರದೊಳಗಡೆ ಸಿಗ್ನಲ್ ಕ್ಲಿಯರ್ ಕೊಟ್ಟಿದ್ದಾರೆ ನೋಡಿ. ಅಂದರೆ ಇನ್ನು ಎಂಥ ಪ್ರಯಾರಿಟಿ ಗಾಡಿ ಅದಿರ್ಬೋದಂತ ನೀವೇ ಯೋಚನೆ ಮಾಡಿ ಗೆಸ್ ಮಾಡ್ತೀರಿ ಗಾಡಿ ಇನ್ನೇನು ಬಂತು.
ಸರಿ, ಸುಮಾರು 270-280 ಕಿಲೋಮೀಟರ್ ನಾವು ಧಾರವಾಡದಿಂದ ಪ್ರಯಾಣಿಸಿದ ಮೇಲೆ ನಮ್ಮ ಇನ್ನೊಂದು ಇಂಪಾರ್ಟೆಂಟ್ ನಿಲ್ಗಡೆ ಆದಂತಹ ಕಡೂರು ಜಂಕ್ಷನ್ಗೆ ಬಂದಿದ್ದೀವಿ. ಪ್ರತಿದಿನ ಇಲ್ಲಿಗೆ 10:10ಕ್ಕೆ ಬರುತ್ತೆ ಮತ್ತು 10:11ಕ್ಕೆ ಇಲ್ಲಿಂದ ಹೊರಡುತ್ತೆ. 1 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. ನೋಡಿದ್ರೆ 12:09ಕ್ಕೆ ನಾವು ಇಲ್ಲಿಗೆ ಎಂಟ್ರಾಗಿದ್ದೀವಿ. ಸೊ ಹೇಳಬೇಕಂದ್ರೆ 2 ಅವರ್ ಲೇಟಾಗೆ ನಾವು ಕಡೂರಿಗೆ ಎಂಟ್ರಾಗಿದ್ದೀವಿ. ಒನ್ ಆಫ್ ದಿ ಬೆಸ್ಟ್ ಜರ್ನೀಸಲ್ಲಿ ಇದನ್ನು ಆ್ಯಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಸಿದ್ಧಗಂಗಾ ಎಕ್ಸ್ಪ್ರೆಸ್ನ ಹೋಗ್ತಾ ವರ್ಸ್ಟ್ ಅನ್ನೋದ್ರಲ್ಲಿ ಏನೂ ತಪ್ಪಿಲ್ಲ ಅಂತ ಅನ್ನಿಸ್ತಿದೆ ಕಣ್ರಿ. ಯಾಕಂದರೆ ನಮ್ಮ ಟ್ರೈನನ್ನು ರೂಟಲ್ಲಿ ಏನಾದರೂ ಪ್ರಾಬ್ಲಮ್ ಇತ್ತು ಅಂದರೆ ಎಲ್ಲ ಟ್ರೈನನ್ನು ಡಿಟೈನ್ ಮಾಡಬೇಕು ಅಲ್ವಾ. ಬಟ್ ರೂಟಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ. ವಂದೇ ಭಾರತು ಹಾರ್ಡ್ಲಿ 10 to 15 ಮಿನಿಟ್ಸ್ ಡಿಲೇನಲ್ಲಿ ಓಡ್ತಿದೆ. ರಾಮೇಶ್ವರಂ ಸ್ಪೆಷಲು ಸಹ ಹಾರ್ಡ್ಲಿ ಒಂದು 25-30 ಮಿನಿಟ್ಸಲ್ಲಿ ರನ್ ಆಗ್ತಿದೆ. ವಾಸ್ಕೋ ಎಕ್ಸ್ಪ್ರೆಸ್ಸಿಂದ ನಮಗೆ ತುಂಬ ಲೇಟ್ ಆಗ್ತಿದೆ. ವಾಸ್ಕೋ ಎಕ್ಸ್ಪ್ರೆಸ್ 3 ಅವರ್ಸ್ ಲೇಟು, ನಮ್ಮ ಟ್ರೈನ್ 2 ಅವರ್ಸ್ ಲೇಟು. ಏನಕ್ಕೆ? ನೋ ರೀಸನ್. ಜಸ್ಟ್ ವಾಸ್ಕೋ ನಮ್ಮ ಮುಂದೆ ಹೋಗ್ತಿದೆ, ನಮ್ಮನ್ನು ಅದ್ರ ಮೇಲೆ ಓವರ್ಟೇಕ್ ಕೊಡೋಕ್ಕೆ ಬಿಡ್ತಿಲ್ಲ. ಜಸ್ಟ್ ಅದು ಪಾತ್ ಕ್ಲಿಯರ್ ಮಾಡಿಕೊಟ್ರೆ ನಾವು ಪಾತ್ ಕ್ಲಿಯರ್ ಸಿಗ್ತಿದೆ ನಮಗೆ. ಇಲ್ಲಾಂದರೆ ನಾವು ಸಹ ಸ್ಟೇಷನಲ್ಲಿ ನಿಲ್ಲಿಸಿ 2 ಅವರ್ಗೆ ಡಿಲೇನ ತೊಗೊಂಬಂದು ಕೂಡಿಸಿದ್ದಾರೆ. ಇನ್ನೂ ನೋಡಬೇಕು ಇನ್ನು ಹ್ಯಾಂಡ್ಲಿಂಗ್ ಹೆಂಗೆ ಮಾಡಿ 2 ಅವರಿಂದ ಜಾಸ್ತಿ ಮಾಡ್ತಾರೋ ಅಥವಾ 2 ಅವರ್ಗೆ ಇಳಿಸ್ತಾರೋ ಅನ್ನೋದು ನೋಡಬೇಕು. ಟೂರ್ನ ಜಂಕ್ಷನ್ ಅಂತ ಸಹ ಕರೀತಾರೆ. ಏನಕ್ಕಂದರೆ 3 ಲೈನ್ ಇಲ್ಲಿಂದ ಡೈವರ್ಟ್ ಆಗುತ್ತೆ. ಒಂದು ನಾವು ಬರ್ತಿರೋ ಲೈನು ಅಂದರೆ ಬೀರೂರು ಕಡೆಯಿಂದ ಬರ್ತಿರೋದು, ನಾವು ಹೊರಡ್ತಿರೋದು ಅಂದರೆ ತುಮಕೂರು ಕಡೆ ಹೊರಡ್ತಿರೋ ಲೈನು. 1 ಲೈನ್ ಇಲ್ಲಿಂದ ಚಿಕ್ಕಮಂಗ್ಳೂರಿಗೆ ಸಹ ಹೋಗುತ್ತೆ. ಸೊ ಅದಕ್ಕೆ ಕಡೂರನ್ನ ಗೇಟ್ವೇ ಆಫ್ ಚಿಕ್ಕಮಂಗ್ಳೂರು ಅಂತ ಸಹ ಕರೀತಾರೆ. ನೋಡಿ ಅಲ್ಲಿ ರೈಟ್ ಡೈವರ್ಷನ್ ತೊಗೊತಿದೆಯಲ್ಲ, ಅದೇ ಬಂದು ಚಿಕ್ಕಮಂಗ್ಳೂರು ಲೈನ್. ಸುಮಾರು 326 ಕಿಲೋಮೀಟರ್ ಪ್ರಯಾಣಿಸಿದ ಮೇಲೆ ನನ್ನ ಗಂತವ್ಯ ಆದಂತಹ ಅರಸೀಕೆರೆ ಜಂಕ್ಷನ್ಗೆ ಬಂದಿದ್ದೀವಿ. ಪ್ರತಿದಿನ ಇಲ್ಲಿಗೆ 10:48ಕ್ಕೆ ಬರುತ್ತೆ, 10:50ಕ್ಕೆ ಇಲ್ಲಿಂದ ಹೊರಡುತ್ತೆ. 2 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. ನಾವಂತೂ 12:40ಕ್ಕೆ ಇಲ್ಲಿ ಎಂಟ್ರಾಗಿದ್ದೀವಿ. ಡಿಲೇ ಬಗ್ಗೆ ನೀವೇ ನೋಡ್ಕೊಳ್ಳಿ. 1
ಗಂಟೆ 50 ನಿಮಿಷ ಡಿಲೇಗೆ ನಾವು ಬಂದಿದ್ದೀವಿ. ಒನ್ ಆಫ್ ದಿ ವರ್ಸ್ಟ್ ಹ್ಯಾಂಡ್ಲಿಂಗ್ ಅನ್ನಬಾರ್ದು, ಬಿಕಾಸ್ ಬ್ಯಾಕ್ಗ್ರೌಂಡಲ್ಲಿ ಏನು ನೋಡ್ತಿದೆ ಅನ್ನೋದು ನಮಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಸೊ ಓವರ್ ಹ್ಯಾಂಡ್ಲಿಂಗ್ ಅಂತಲೇ ಇದಕ್ಕೆ ಕನ್ಸಿಡರ್ ಮಾಡ್ಕೋಬೋದು. ಬಟ್ರೆ ಸುಮ್ಮನೆ ಡಿಲೇ ಮಾಡಿದ್ರು ಅನ್ನೋದರಲ್ಲಿ ಒಂದು ಎಕ್ಸಾಂಪಲ್ ಅಂದರೆ ಈ ಒಂದು ಮೂಮೆಂಟ್ನ ನಾನು ಎಕ್ಸಾಂಪಲ್ ಆಗಿ ಕೊಡ್ಬೋದು. ಏನು ರೀಸನ್ ಇದ್ದಂಗೆ ಡಿಲೇ ಮಾಡಿದ್ರು ಅಂದರೆ ಆನ್ ಟೈಮಾಗಿ ಓಡ್ತಿದ್ದಿದ್ದು ಗಾಡಿನ ಎತ್ಕೊಂಡ್ಬಂದು 2 ಅವರ್ ಡಿಲೇ ಮಾಡಿದ್ದಾರೆ ಅಂದರೆ ನೀವು ಇಷ್ಟೇ ಮಾಡಿ. ಇದ್ರ ಕನೆಕ್ಟಿಂಗ್ ಟ್ರೈನ್ ಕೂಡ ಇವಾಗ ಡಿಲೇ ಆಗುತ್ತೆ. ಸೊ ನೋಡಿದ್ರಲ್ಲ, ಅರಸೀಕೆರೆನಲ್ಲಿ ಡಿ ಬೋರ್ಡ್ ಆದರೆ, ಯಾಕಂದರೆ ಸೋಮಣ್ಣ ಸರ್ ಅವ್ರದ್ದು ಒಂದು ಈವೆಂಟ್ ಇತ್ತು, ಅದಕ್ಕೋಸ್ಕರ ಅರಸೀಕೆರೆನಲ್ಲಿ ಡಿ ಬೋರ್ಡ್ ಅದೇ. ಬನ್ನಿ ಇವಾಗ ಓವರಾಲ್ ರಿವ್ಯೂ ಬಗ್ಗೆ ಮಾತಾಡ್ಕೊಳ್ಳೋಣ. ಸ್ಟಾರ್ಟಿಂಗ್ ಬಂದು ಕ್ಲೀನ್ನೆಸ್ ಕೋಚ್ನ ಕ್ಲೀನ್ನೆಸ್ 2-on-2 ಅಂತ ಕೊಡ್ತೀನಿ. ವಾಶ್ರೂಮ್ ಕ್ಲೀನ್ನೆಸ್ಗೆ 1-on-2 ಅಂತ ಕೊಡ್ತೀನಿ. ಫುಡ್ ಅವೈಲಬಿಲಿಟಿಗೆ 2-on-2 ಅಂತ ಕೊಡ್ತೀನಿ. ಟಿಕೆಟ್ ಅವೈಲಬಿಲಿಟಿಗೂ ಸಹ 2-on-2 ಅಂತ ಕೊಡ್ತೀನಿ. ಪಂಕ್ಚುಲಿಟಿ ನೀವೇ ನೋಡಿದ್ರಲ್ಲ, 2 ಅವರ್ ತನಕ ಡಿಲೇ ಆಗ್ತಾ ಬಂತು, ಅದಕ್ಕೆ 0-on-2 ಅಂತ ಕೊಟ್ಟು ಈ ಜರ್ನಿನ ನಾನು ಇಲ್ಲೇ ಕಂಕ್ಲೂಡ್ ಮಾಡ್ತಾಯಿದ್ದೀನಿ. ನಾನು ಹೋಗಿದ್ದ ಜರ್ನಿ ಈ ಥರ ಆಯಿತು. ಯೂಶ್ವಲಾಗೆ ಸಿದ್ಧಗಂಗಾ ಎಕ್ಸ್ಪ್ರೆಸ್ ಲೇಟ್ ಆಗೋಲ್ಲ, ಬಟ್ ಆದರೆ ಇವತ್ತು ಏನೋ ಕಾರಣಾಂತರಗಳಿಂದ ಲೇಟು ಆಯಿತು ಅಂತ ಹೇಳ್ಬೋದು. ಬಟ್ ಡಿಟೆನ್ಷನ್ನು ಏನಿರಲಿಲ್ಲ, ಅಥವಾ ರೂಟಲ್ಲಿ ಲೈನ್ ಬ್ಲಾಕ್ ಅಂತದೆಲ್ಲ ಏನೂ ಇರಲಿಲ್ಲ. ಸೊ ಏನಕ್ಕೆ ಡಿಲೇ ಆಯಿತು ಅಂತ ನನಗಂತೂ ಎಕ್ಸಾಕ್ಟಾಗಿ ಗೊತ್ತಿಲ್ಲ, ಬಟ್ 2 ಅವರ್ ಅಂತೂ ಡಿಲೇ ಆಗಿದೆ. ಇದಾಗಿತ್ತು ನನ್ನ ಜರ್ನಿ ಎಕ್ಸ್ಪೀರಿಯನ್ಸ್ ಧಾರವಾಡದಿಂದ ಅರಸೀಕೆರೆವರೆಗೂ ಸಿದ್ಧಗಂಗಾ ಎಕ್ಸ್ಪ್ರೆಸ್ಸಲ್ಲಿ. ವಿಡಿಯೋ ಹೆಂಗಿತ್ತು ಅಂತ ನೀವೇ ಕಮೆಂಟ್ ಬಾಕ್ಸಲ್ಲಿ ಹಾಕೋದಂತೂ ಮರಿಬೇಡಿ. ಪ್ರೆಸೆಂಟೇಷನ್ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಕಂಟೆಂಟ್ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಕಂಟೆಂಟ್ಗೋಸ್ಕರ ನಾನು ನಿಮ್ಮ ಸುಮನ್ ಸೈನಿಂಗ್ ಆಫ್. ಅರಸೀಕೆರೆಯಿಂದ ಹೊಸ ವಿಡಿಯೋದೊಂದಿಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀನಿ. ಮುಂದಿನ ಭಾನುವಾರ ಸಂಜೆ 6 ಗಂಟೆಗೆ ಬರ್ತೀನಿ. ಅಲ್ಲಿವರೆಗೂ ಸರ್ವೇ ಜನ ಸುಖಿನೋ ಭವಂತು. ಜೈ ಹಿಂದ್, ಜೈ ಕರ್ನಾಟಕ.